ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವೆಶನ್ಸ್ಗಳನ್ನು ಚರ್ಚೆ ಮಾಡುವ. ಫ್ರೆಂಡ್ಸ್, ಇಲ್ಲಿ ಮೊದಲ ಕ್ವೆಶನ್ ನೋಡ್ಬೋದು. ಸಂಸತ್ತಿನಲ್ಲಿ ಆಂಗ್ಲೋ ಇಂಡಿಯನ್ ಜನಾಂಗದ ಪ್ರತಿನಿಧಿತ್ವ ಸಾಕಷ್ಟು ಇಲ್ಲ ಎಂದು ರಾಷ್ಟ್ರಾಧ್ಯಕ್ಷರು ಅಭಿಪ್ರಾಯಪಟ್ಟಲ್ಲಿ ಅವರು ಈ ಜನಾಂಗದ ಎಷ್ಟು ಸದಸ್ಯರನ್ನು ಸಂಸತ್ತಿಗೆ ನಾಮನಿರ್ದೇಶನ ಮಾಡಬಹುದು? ಫ್ರೆಂಡ್, ಈಗ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಈ ಆಂಗ್ಲೋ ಇಂಡಿಯನ್ ಸಮುದಾಯದ ಇಬ್ಬರು ಜನರನ್ನು ಸೆಲೆಕ್ಟ್ ಮಾಡ್ತಾಯಿದ್ರು ಮುಂಚೆ. ಬಟ್ ಇವಾಗ ಅದನ್ನು ರದ್ದು ಮಾಡಲಾಗಿದೆ. ಓಕೆ, ಬಟ್ ಆ್ಯಸ್ ಪರ್ ದ ಕ್ವೆಶ್ಚನ್ ಆನ್ಸರ್ ಈಸ್ 2. ಈ ಕೆಳಗಿನ ಕಾಯ್ದೆಗಳಲ್ಲಿ ಯಾವುದರ ಮೂಲಕ ಭಾರತದ ಫೆಡರಲ್ ಕೋರ್ಟು ನಿರ್ಮಾಣಗೊಂಡಿತು? ಸೊ 1935ರ ಈ ಒಂದು ಕಾಯ್ದೆ ಅನ್ವಯ 1937ರಲ್ಲಿ ನಿರ್ಮಾಣಗೊಂಡಿತು. ಓಕೆ, ಸೊ ಬಟ್ ಈ ಒಂದು ಆಪ್ಷನ್ಗಳಲ್ಲಿ 1935 ಇಲ್ಲ. ಸೊ ಆದ ಕಾರಣ ಮೇಲಿನವುಗಳಲ್ಲಿ ಯಾವುದೂ ಇಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ತಿದ್ದುಪಡಿ ಮೂಲಕ ಸಮಾಜವಾದಿ ಎಂಬ ಪದವನ್ನು ಭಾರತೀಯ ಸಂವಿಧಾನ ಪೀಠಿಕೆಗೆ ಸೇರಿಸಲಾಯಿತು? 42ನೇ ತಿದ್ದುಪಡಿ. ನಿರ್ದೇಶನ ತತ್ವಗಳ ಸ್ವರೂಪ ಇಂತಿದೆ. ಇವು ನ್ಯಾಯಾಧೀನವಾಗದಿರುವಂಥದ್ದು. ಮೂಲಭೂತ ಹಕ್ಕುಗಳಷ್ಟೇ ನ್ಯಾಯಾಧೀನವಾಗಿವೆ, ಬಟ್ ಇವು ನ್ಯಾಯಾಧೀನವಾಗದಿರುವಂಥದ್ದು. ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರ ಸಂಖ್ಯೆ. ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರ ಸಂಖ್ಯೆ ಸದ್ಯಕ್ಕೆ ಎಷ್ಟಿದೆ? ಟೋಟಲು ವಿಧಾನಸಭೆಯಲ್ಲಿ ಎಷ್ಟು? 225 ಇದ್ದಾವೆ. ಇದರ 1/3 ಇರಬೇಕು. ಅಂದರೆ ಎಷ್ಟಿದೆ? 3 7 21 3 5 ಅಂದರೆ 75 ಕರೆಕ್ಟ್. ಕೆಳಗಿನ ಹಕ್ಕುಗಳಲ್ಲಿ ಯಾವುದು ಡಾಕ್ಟರ್ BR ಅಂಬೇಡ್ಕರ್ ಅವರಿಂದ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಬಣ್ಣಿಸಲ್ಪಟ್ಟಿದೆ? ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಆರ್ಟಿಕಲ್ 32 32ನೇ ವಿಧಿ. ಪೆಟ್ರೋಲ್ನಲ್ಲಿ ಇದು ಸೇರಿಕೊಂಡಿದೆ. ಪೆಟ್ರೋಲ್ನಲ್ಲಿ ಕಾರ್ಬನ್ ಇದೆ, ಆಕ್ಸಿಜನ್ ಇದೆ, ಹೈಡ್ರೋಜನ್ ಇದೆ. ಸೊ ಆಪ್ಷನ್ ಎ ಈಸ್ ರೈಟ್. ಈ ಕಾರಣದಿಂದ ಎಲೆಗಳು ಹಸಿರಾಗಿ ಕಾಣುತ್ತವೆ. ಎಲ್ಲ ಬಣ್ಣಗಳನ್ನು ಇದು ಲೀನಗೊಳಿಸಿ ಹಸಿರನ್ನು ಮಾತ್ರ ಪ್ರತಿಫಲಿಸ್ತವ, ಅಂದರೆ ರಿಫ್ಲೆಕ್ಟ್ ಮಾಡ್ತವ. ಸೊ ಆದ್ದರಿಂದ ಇವು ಹಸಿರಾಗಿ ಕಾಣುತ್ತವ. ಕೆಳಗಿನವುಗಳಲ್ಲಿ ಯಾವುದು ಇಸ್ರೋವಿನ ವರ್ಕ್ ಹಾರ್ಸ್ ಎಂದು ತಿಳಿಸಲ್ಪಟ್ಟಿದೆ? PSLV. ಸರ್ವವ್ಯಾಪಿ ಇನ್ಫ್ಲೂಯೆನ್ಸ್ಗೆ ಕಾರಣವಾಗುವ H5N1 ವೈರಸ್ ಇದಾಗಿದೆ. ಹಕ್ಕಿ ಜ್ವರ. H1N1 ಇದೇನಾಗ್ತದೆ? ಇದು ಹಂದಿ ಜ್ವರಕ್ಕೆ ಸಂಬಂಧಪಟ್ಟದ್ದು. ಬಟ್ H5N1 ಹಕ್ಕಿ ಜ್ವರ. ಭಾರತೀಯ ಸಂವಿಧಾನವು ಡ್ಯಾಶ್ ಮೂಲಕ ರಚನೆಗೊಂಡ ಸಭೆಯಿಂದ ಕಾನೂನಾತ್ಮಕವಾಗಿ ಜಾರಿಗೊಂಡಿತು? ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ 1946 ಅಡಿಯಲ್ಲಿ. ನೆನಪಿರಲಿ, 1946. ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ? ಸ್ವಾತಂತ್ರ್ಯ ಕಾಯ್ದೆ 1947 ಅಂತ. ಬಟ್ ಇದು ಕ್ಯಾಬಿನೆಟ್ ಮಿಷನ್ 1946 ಆದಮೇಲೆ ಡಿಸೆಂಬರ್
ಡಿಸೆಂಬರ್ 1949ನಲ್ಲಿ 46ಅಲ್ಲಿ ಇದರ ಒಂದು ಮೊದಲ ಸಭೆ ಆಗ್ತದೆ. ಓಕೆನಾ, ಡಿಸೆಂಬರ್ 9ಗೆ ಆಗ್ತದೆ. ಆಮೇಲೆ ನೋಡ್ಬೋದು ನೀವು ಇಲ್ಲಿ 62ನೇ ಕ್ವೆಶ್ಚನು, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಅತ್ಯುನ್ನತ ಮತ್ತು ಅಂತಿಮ ನ್ಯಾಯಮಂಡಳಿ ಯಾವುದು? ಸರ್ವೋಚ್ಚ ನ್ಯಾಯಾಲಯ ಅಥವಾ ಪರಮೋಚ್ಚ ನ್ಯಾಯಾಲಯ. ಕೆಳಗಿನವರಲ್ಲಿ ಯಾರು ಜುಲೈ 1946ದಲ್ಲಿ ಸ್ಥಾಪನೆಗೊಂಡ ಸಂವಿಧಾನ ಸಭೆಯ ಸದಸ್ಯರಾಗಿರಲಿಲ್ಲ? ನೋಡಿ, 1946 ಜುಲೈ ಈ ಒಂದು ಟೈಮಲ್ಲಿ ಯಾರು ಸಂವಿಧಾನ ಸಭೆಯ ಸದಸ್ಯರಿದ್ದಿರಲಿಲ್ಲ? ಮಹಾತ್ಮ ಗಾಂಧಿ. ಸಂವಿಧಾನ ಸಭೆಯ ಸದಸ್ಯರು ಇವರಾಗಿದ್ದರು: ಪ್ರಾಂತೀಯ ಸಭೆಗಳಿಂದ ಚುನಾಯಿಸಲ್ಪಟ್ಟವರು. ಆಪ್ಷನ್ ಎ. ಭಾರತದ ಗವರ್ನರ್ ಜನರಲ್ ಹುದ್ದೆಯನ್ನು ಈ ಕಾಯ್ದೆಯಿಂದ ಸೃಷ್ಟಿಸಲಾಯಿತು. ಚಾರ್ಟರ್ ಆ್ಯಕ್ಟ್ 1833. ಇದಕ್ಕಿಂತ ಮುಂಚೆ ಏನಿತ್ತು? ಗವರ್ನರ್ ಆಫ್ ಬೆಂಗಾಲ್ ಅಥವಾ ಬಂಗಾಲದ ಗವರ್ನರ್ ಆಫ್ ಬೆಂಗಾಲ್ ಅಂತ ಇತ್ತು. ಓಕೆ, ಆಮೇಲೆ ಅದನ್ನು ಭಾರತದ ಗವರ್ನರ್ ಜನರಲ್ ಅಂತ ಮಾಡಲಾಯಿತು 1833. ಭಾರತದ ಗವರ್ನರ್ ಜನರಲ್ ಮೊದಲು ಯಾರು? ವಿಲಿಯಂ ಬೆಂಟಿಂಗ್. ಯಾವ ವಿಧದ ಕಂಪ್ಯೂಟರ್ ಡಿಜಿಟಲ್ ಕೈಗಡಿಯಾರದಲ್ಲಿ ಕಂಡುಬರಬಹುದಾಗಿದೆ? ಎಂಬೆಡೆಡ್ ಕಂಪ್ಯೂಟರ್. ಇಮೇಲ್ ವಿಳಾಸದ 2 ಭಾಗಗಳಾವುವು? ಯೂಸರ್ ನೇಮ್ ಒಂದು ಮತ್ತು ಡೊಮೈನ್ ನೇಮ್ ಒಂದು. ಈಗ abc@gmail.com ಅಂತ ಬರುತ್ತೆ. abc@gmail.com. ಓಕೆ, ಸೊ ಇದು ABC ಅನ್ನೋದು ಏನಿದು? ಇದು ಯೂಸರ್ ನೇಮ್ ಇರ್ತದೆ, ಇದು ಡೊಮೇನ್ ನೇಮ್. ನೆಕ್ಸ್ಟ್, ಈ ಕೆಳಗೆ ಸೂಚಿಸಿರುವುದು ಅತಿ ಕಡಿಮೆ ತೂಕದ ಲೋಹ ಯಾವುದು? ಲಿಥಿಯಂ ಕಡಿಮೆ ತೂಕದ್ದು. ಅಲ್ಯೂಮಿನಿಯಂನ ಪ್ರಮುಖ ಅದಿರು ಯಾವುದು? ಬಾಕ್ಸೈಟ್. ಶಿಲೆಗಳು ಮತ್ತು ಖನಿಜಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿರುವ ಅಂಶ? ಸಿಲಿಕಾನ್, Si. ಬಹುಮನಿ ರಾಜ್ಯರಲ್ಲಿ ಯಾರನ್ನು ಶ್ರೇಷ್ಠರೆಂದು ಪರಿಗಣಿಸಲಾಗುತ್ತದೆ? ಫಿರೋಜ್ ಶಾ ಜನಹಿತ ಕಾರ್ಯಗಳನ್ನು ತುಂಬ ಮಾಡಿದ, ಅದಕ್ಕೆ ಇವರನ್ನು ಶ್ರೇಷ್ಠರೆಂದ ಪರಿಗಣಿಸಲಾಗುತ್ತದೆ. 80ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಶ್ರವಣಬೆಳಗೊಳ. ಟಿಪ್ಪು ನಿಧನರಾದ 4ನೇ ಆಂಗ್ಲೋ ಮೈಸೂರು ಯುದ್ಧವು ಯಾವಾಗ ಅಥವಾ ಯಾವ ವರ್ಷದಲ್ಲಿ ನಡೆಯಿತು? 1799. ಸಾತೋಡಿ ಜಲಪಾತವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ. ಈ ಕೆಳಗಿನ ಯಾವ ಬ್ಯಾಂಕಿನ ಪ್ರಧಾನ ಕಚೇರಿಯು ಕರ್ನಾಟಕ ರಾಜ್ಯದಲ್ಲಿಲ್ಲ? ವಿಜಯ ಬ್ಯಾಂಕ್ ಇದೆ, ಕರ್ನಾಟಕ ಬ್ಯಾಂಕ್ ಇದೆ, ಸಿಂಡಿಕೇಟ್ ಇದೆ, ಬಟ್ ಸೌತ್ ಇಂಡಿಯನ್ ಬ್ಯಾಂಕ್ ಇಲ್ಲ. ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಆಚರಿಸಲಾಗುವುದು? ಜೂನ್ 21. ಇತ್ತೀಚೆಗೆ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ
ನೇಮಕಗೊಂಡವರು, ಅಂದರೆ 2015 ಟೈಮಲ್ಲಿ. ಆವಾಗ ಕಿರಣ್ ಬೇಡಿ ಇದ್ದರು. ಈಗ ಸದ್ಯಕ್ಕೆ ಯಾರಿದ್ದಾರೆ ಕಾಮೆಂಟ್ ಮಾಡಿ ನೋಡೋಣ. ಇತ್ತೀಚೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಆಯ್ಕೆಯಾದವರು ಸರ್ಬಾನಂದ್ ಸೋನೋವಾಲ್. ಆ ಒಂದು ಟೈಮಲ್ಲಿ ಇದ್ದರು. ಈ ಟೈಮಲ್ಲಿ ಯಾರಿದ್ದಾರೆ? ಈಗ ಸದ್ಯಕ್ಕೆ ಹೇಮಂತ್ ಬಿಸ್ವಾ ಶರ್ಮಾ ಇದ್ದಾರೆ. ಹೇಮಂತ್ ಬಿಸ್ವಾ ಶರ್ಮಾ. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಸಲ್ಪಟ್ಟಿಲ್ಲ? ನೋಡಿ, ರೈತವಾರಿ ವಸಾಹತು ಇದು ಮದ್ರಾಸ್ ಪ್ರಾಂತ್ಯಗಳಲ್ಲಿತ್ತು, ಕರೆಕ್ಟ್ ಇದೆ. ಶಾಶ್ವತ ವಸಾಹತು ಬಂಗಾಳು. ಮಹಿಳ್ವಾರಿ ವಾಯವ್ಯ ಪ್ರಾಂತ. ಓಕೆ, ವಾಯವ್ಯ ಅಂದರೆ ಭಾರತದ ವಾಯವ್ಯ ಪ್ರಾಂತ. ಈ ಥರ ಇದ್ದು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಅಂದರೆ ಈ ಭಾಗದಲ್ಲಿ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ ಭಾಗದಲ್ಲಿ. ಓಕೆ, ಆ ಒಂದು ಭಾಗದಲ್ಲಿ ಮಹಲ್ವಾರಿ ಇತ್ತು. ಸೊ ಈಗ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ತಾಲೂಕಾರಿ ವಸಾಹತು. ಇದು ತಪ್ಪು. ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಸೌಮ್ಯವಾದಿಗಳು ಮತ್ತು ಅತಿರೇಕವಾದಿಗಳು ಒಟ್ಟಾಗಿದ್ದರು. ಲಖನೌ ಒಪ್ಪಂದ ಆಗ್ತದೆ 1916ರಲ್ಲಿ. ಉಗ್ರವಾದಿ ಮತ್ತು ಮಂದಗಾಮಿಗಳು ಅಥವಾ ಸೌಮ್ಯವಾದಿ ಅಥವಾ ಅತಿರೇಕವಾದಿಗಳು. ಕೆಳಗಿನವರಲ್ಲಿ ಯಾರು ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು? ಜವಾಹರ್ಲಾಲ್ ನೆಹರು. ಸ್ವರಾಜ್ ಪಕ್ಷದ ಸಂಸ್ಥಾಪಕರು CR ದಾಸ್ ಮತ್ತು ಮೋತಿಲಾಲ್ ನೆಹರು. ಆಪ್ಷನ್ ಡಿ ಕರೆಕ್ಟ್. ಆಮೇಲೆ ಈ ಕೆಳಗಿನವರಲ್ಲಿ ಯಾರು ಎಲ್ಲ 3 ದುಂಡು ಮೇಜಿನ ಪರಿಷತ್ಗಳಲ್ಲಿ ಭಾಗವಹಿಸಿದರು? ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, ಭಾಳ ಸಲ ರಿಪೀಟ್ ಆಗಿದೆ ಅದು. BR ಅಂಬೇಡ್ಕರ್. ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? ಬಾಂಗ್ಲಾದೇಶ್. 4096 4000 ಪ್ಲಸ್ ಕಿಲೋಮೀಟರ್ ಇಷ್ಟು ಅರೌಂಡ್. ಏನಪ್ಪ ಎಕ್ಸಾಕ್ಟ್ ಡೇಟಾ ನೋಡಿರಿ, ಬಟ್ 4000ಕ್ಕಿಂತ ಅಧಿಕ ಒಂದು ಉದ್ದದ ಗಡಿಯನ್ನು ಹೊಂದಿದೆ. ನೆಕ್ಸ್ಟ್, ನಂದಾದೇವಿ ಶಿಖರ ಎಲ್ಲಿದೆಯಪ್ಪ? ಇದು ಉತ್ತರಾಖಂಡಲ್ಲಿ. ಆಮೇಲೆ ಶಿವಾಲಿಕ್ ಪರ್ವತಗಳು ಕೆಳಗಿನವುಗಳಲ್ಲಿ ಯಾವುದರ ಭಾಗವಾಗಿವೆ? ಹಿಮಾಲಯ. ಕೆಳಗಿನ ನದಿಗಳಲ್ಲಿ ಯಾವುದು ನದಿ ಮುಖಜ ಭೂಮಿಯನ್ನು ಸೃಷ್ಟಿಸುವುದಿಲ್ಲ? ನದಿ ಮುಖಜ ಭೂಮಿ ಗಂಗಾ ಇದೆ, ಗಂಗಾ ಸೃಷ್ಟಿಸ್ತೈತಿ. ಯಾವುದು? ಸುಂದರ್ಬನ್ ಇದೆ ಮತ್ತು ಸ್ವರ್ಣರೇಖಾ ನಿರ್ಮಿಸ್ತದ. ಬಟ್ ನರ್ಮದಾ ತಪ್ತಿ ಇವೆರಡು ಇದು ನಿರ್ಮಿಸುವುದಿಲ್ಲ. ಸೊ ಆಪ್ಷನ್ ಸಿ ಮತ್ತು ಡಿ ಆಗ್ತದೆ. ಸಿ ಆರ್ ಡಿ ಇಲ್ಲಿ ಕರೆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH7. ಇದು ಒಂದು 2015 ಟೈಮಲ್ಲಿ. ಈಗ ಆ ಒಂದು ರಾಷ್ಟ್ರೀಯ ಹೆದ್ದಾರಿಗಳನ್ನು ರಿವೈಸ್ ಮಾಡಿದ್ದಾರೆ ಮತ್ತು ಚೇಂಜ್ ಮಾಡಿದ್ದಾರೆ. ಸೊ ಆ ಒಂದು ಈಗ ಸದ್ಯಕ್ಕೆ ಇರೋದು ಯಾವುದಂತ ಕಾಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೆ ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು GK ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡುವ. ಅಲ್ಲಿಯವರೆಗೆ ನಮಸ್ಕಾರ.